ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಅನ್ಸೋದೈತೆ ನನ್ನ ಮುಖ ಹಿಂಗೆ ದೂರ ಕಾಣಿಸೋದೈತೆ ಅಂತೇಳಿ. ಸೊ ಅನ್ನಿ ಪರೀಕ್ಷೆ ಫಸ್ಟ್ ರೌಂಡ್ ಮುಗ್ದೈತಿ ಎಲ್ಲದು. ಈಗ ನೆಕ್ಸ್ಟ್ ರೌಂಡಿಗೆ ಯಾರ್ಯಾರು ಸೆಲೆಕ್ಟ್ ಆಗ್ಯಾರ ಎಷ್ಟು ತಗೊಂಡು ಮಂದಿ ಹೋಲ್ಡ್ ಒಳಗೆ ಅದಾರ. ಐದೇನೋ ಆರು ಜನ ಸ್ಟಾರ್ ಕಂಟೆಸ್ಟೆಂಟ್ಸ್ ಅದಾರ. ಅವ್ರ ಸ್ಟೇಜ್ ಮೇಲೆ ಬರೋಬೇಕಾದ್ರೆ ಪಾಪ ಅವ್ರಿಗೆ ಎಲ್ಲರಿಗೂ ಹೇಳಿ ಕಳ್ಸಿರ್ತಾರೆ ಅನಿಸ್ತೈತೆ, ನೀವು ಫುಲ್ ಜೋಶ್ನಾಗಿರ್ಬೇಕು ಅಂತೇಳಿ. ಎಷ್ಟು ಅನ್ಕಂಫರ್ಟಬಲ್ ಆಗಿ ಡ್ಯಾನ್ಸ್ ಮಾಡತ್ತಿದ್ರು ಅವ್ರು ಅಂತ ನಂಗೆ ಅನ್ನಿಸ್ತ. ಆಮೇಲೆ ನಿರಂಜನ್ ಈಗ ಹೇಳಿದ ಬರೀ 3 ಜನ ಅಷ್ಟೇ ಇಲ್ಲಿಂದ ಹೋಗ್ತಾರೆ ಅಂದ್ರೆ ಎಲ್ಲ 5 ಸ್ಟಾರ್ ಕಂಟೆಸ್ಟೆಂಟ್ ಎಲ್ಲರನ್ನೂ ಹಿಡ್ಕೊಂಡು ಬರೀ 3 ಜನ ಏನೋ ಅದು ನನಗೆ ಗೊತ್ತಿಲ್ಲ, ಇನ್ನೂ ಡೌಟ್ ಐತಿ. ನೆಕ್ಸ್ಟ್ ನೋಡೋಣ ಅಂತ. ನನಗೆ ಕೇಳಿದ್ರೆ ಇವಾಗ ಈಗಿರೋ ಕಂಟೆಸ್ಟೆಂಟ್ ಒಳಗೆ ಯಾವ 3 ಜನ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಂತ ನನಗೆ ಕೇಳಿದ್ರೆ ಅಪ್ಪ ಮಗ ಹೋದ್ರೆ ಸ್ವಲ್ಪ ಮಷ್ಕೆ ಇರ್ತೈತಿ. ಅದು ಬಿಟ್ಟರೆ ಬೇರೆ ಯಾರು ನನಗೆ ನೆನಪಾಗತ್ತಿಲ್ಲ. ಅಂದ್ರೆ ಯಾರು ಅಷ್ಟು ಹಿಂಗೆ ನೆನ್ಪಿಟ್ಕೊಳ್ಳೋ ಅಂಥ ಕ್ಯಾರೆಕ್ಟರ್. ಇಬ್ಬರು ಹುಡುಗರಿಗೆ ನಿಂದಿರಿಸಿ ವ್ಯಾಕ್ಸಿನ್ಗಿಂದ ಹಚ್ಚಾರ. ಅದು ಜಗ್ಗೋದು ನೋಡಿದ್ರೆ ನನ್ನ ನಂಗೆ ಒಂಥರ ಆಗತೈತಿ. ಅದು ನಿರಂಜನ್ ಹೋಗಿ ತೆಗ್ಯಾಕನ ಮುಂದ್ಲಿಂಕ. ನಾನು ಅನ್ಕೊಂಡೆ ಇನ್ನೊಬ್ಬ ಸ್ವಲ್ಪ ಫನ್ನಿ ಆಗಿದ್ದ, ಎಂಟರ್ಟೈನಿಂಗ್ ಅದ, ಯೂನಿಕ್ ಸೆಲೆಕ್ಟ್ ಮಾಡ್ತಾರಂತ. ಬಟ್ ರೂಲ್ಸ್ ಪ್ರಕಾರ ಅವ್ರದ್ದೇನೋ ಧ್ವನಿ ಮೇಲೆ ಕೆಳಗೆ ಆಗಬಾರ್ದು, ಆಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಹಿಂಗೆ ಹಾಡಾಡ್ಬೇಕು, ಅದಕ್ಕೆ ಅವನಿಗೆ ಸೆಲೆಕ್ಟ್ ಮಾಡಿದ್ರು. ಬಟ್ ಈಗ ಇಬ್ರು ಹುಬ್ಳಿ ಧಾರವಾಡವ್ರು ಈಗ ಬಾಜು ಕರ್ಸ್ಯಾರ. ಅವನಂದ ನಿರಂಜನ್ 3 ಜನ ಉತ್ತರ ಕರ್ನಾಟಕದವ್ರು. ಅವನು ಈ ಸೈಡ್ ಅವನ ಹೌದೆಲ್ಲ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇಬ್ರಿಗೂ ಫೋನ್ ಹೊಡ್ಯಾಕೆ ಹೇಳಾರ. ಬಟ್ ನಂಗೆ ಅನ್ನಿಸ್ತೈತಿ ಸುಮ್ಮನೆ ಫಸ್ಟಿಗೆ ಹೊಡಿ ಅಂತ ಹೇಳೋದ, ಆಮೇಲೆ ಯಾರು ಹೊಡಿಂಗಿಲ್ಲ ಅಂತ ನೋಡೋದ, ಅವ್ರದ್ದು ರಿಯಾಕ್ಷನ್ ಹೆಂಗಿರ್ತೈತಿ ನೋಡ್ದೆ. ಮತ್ತು ಆಮೇಲೆ ನಿಲ್ಸಿ ಅಂತ ಹಿಂಗೆ ಅನ್ಬೋದಂತ. ಈಗ ಆ್ಯಡ್ ಬಂದೈತಿ, ಇನ್ನೂ ಫೋನ್ ಬರ್ದಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಧಾರವಾಡ ಹುಡುಗಿ ಬೇಕಂತೇಳಿ ಫೋನ್ ಹೊಡ್ಯಾತಿದ್ದಿದ್ದಿಲ್ಲ ಅಂತ ಇವ್ರು ಹೇಳಿದ್ರ. ಬಟ್ ಸ್ವಲ್ಪ ಹಂಗೆ ಕಾಣಿಸತ್ತಿತ್ತದ. ಬಟ್ ಅಷ್ಟು ಹೊಡಿಯೋದು ಇಷ್ಟನೇ ಇದ್ದಿದ್ದಿಲ್ಲ ಅಂದ್ರೆ ಅಷ್ಟು ಹೋಗಿಬಾರ್ದಿತ್ತು. ಸುಮ್ಮನೆ ಡಿಸ್ಪ್ಲೇ ಆದರೂ ಹಾಳಾಗಿರ್ತೈತಿ. ಈ ಸೈಡ್ ಹುಬ್ಳಿ ತಕ್ಕಿ ಅಂದ್ರು ಫುಲ್ ರೆಡಿಯಾಗಿ ಬಂದಿದ್ಲ. ನೀವು ಈಗೇನು ನನಗೆ ಹೋಗಿ ಬಾವಿ ಜಿಗಿ ಅಂದ್ರೂ ಜಿಗ್ಯಾಕೆ ರೆಡಿ ಇರ್ಲಕ್ಕಿ. ನಾನು ಒಂದು ವೇಳೆ ಬಿಗ್ ಬಾಸ್ ಹೋದೆ ಅಂದರೆ, ಇಲ್ಲಾಂದ್ರೆ ಲೈಕ್ ದ್ಯಾಟ್ ಇಸ್ ದಿ ರೈಟ್ ಆ್ಯಟಿಟ್ಯೂಡ್. ಈಗ ಅಲ್ಲಿ ನೀವು ಹೋಗಿರಿ ಅಂದ್ರೆ ನಾ ಇದು ಮಾಡಲ್ಲ, ಇದನ್ನ ಬಂದ್ಬಿಟ್ಟು ನಂಗೆ ಬೇರೆ ಎಲ್ಲ ಹೇಳ್ರಿ, ನಂಗೆ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ರಿ ಅಂತಂದ್ರೆ ಆಗಂಗಿಲ್ಲ. ಎಲ್ಲ ಮಾಡಕ್ಕೆ ರೆಡಿ ಇದ್ರ ಅದು ಶೋಗೂ ಆ ಸ್ಟೇಜ್ಗೂ ಒಂದು ಸ್ವಲ್ಪ ಮರ್ಯಾದೆ ಇಟ್ಟಂಗದ. ಒಂದು ಡ್ರಮ್ ಒಳಗೆ ಐಸ್ ಹಾಕಿ ಫುಲ್ ಇಬ್ರಿಗೂ ಕುಂದಿರ್ಸಾರ. ಒಬ್ಬನು ಬಾಕ್ಸಿಂಗ್ ಸ್ವಲ್ಪ ಫಿಟ್ನೆಸ್ ಜಾಸ್ತಿ, ಏನೇನೋ ಫಿಸಿಕಲಿ ಆ್ಯಕ್ಟಿವ್ ಅದಾನೋ ಇವನು ಫಸ್ಟ್ ಟೈಮ್ ಅಂತ ಲೈಫ್ ಒಳಗೆ. ನಾನು ಅದನ್ನು ಒಂದ್ಸರಿನೂ ಟ್ರೈ ಮಾಡಿಲ್ಲ, ಐಸ್ ಕ್ಯೂಬ್ ಒಳಗೆ ಕುಂದ್ರೋದ ಫುಲ್ ಬಾಡಿ. ಬಟ್ ನಾನು ಭಾಳಷ್ಟು ವೀಡಿಯೋಸ್ ನೋಡೀನಿ ಇನ್ಸ್ಟಾಗ್ರಾಮ್ ಒಳಗೆ, ಅದು ಫುಲ್ ಸತ್ತು ಹೋದಂಗೆ ಇರ್ತೈತಿ ಅಂತ. ಈಗಂದ್ರೆ ಸದ್ಯಕ್ಕೆ ಇಬ್ಬರು ಸುಮ್ಮನೆ ಅದಾರ. ಬಟ್ ಲೈಕ್ ಡೂ ಆರ್ ಡೈ ಸಿಚುವೇಶನ್ ಐತಿ, ಸುಮ್ಮನೆ ಇರಬೇಕು. ಮತ್ತು ಅದು ಚಾಲೆಂಜ್ ಏನಂದ್ರೆ ಅವ್ರ ಎಕ್ಸ್ಪ್ರೆಷನ್ಸು ಕೊಡಬಾರ್ದಂತ ನಂಗೆ ಅನ್ನಿಸ್ತೈತಿ. ಈಗಿನ್ನ ನಂಗೆ ಗೊತ್ತಿಲ್ಲ ಯಾರು ಗೆಲ್ತಾರ ಅಂತೇಳಿ, ಯಾಕಂದ್ರೆ ಈಗ ಆ್ಯಡ್ ಬಂದೈತಿ. ಅವ್ನು ಯಾರು ಫಿಸಿಕಲಿ ಆ್ಯಕ್ಟಿವ್ ಅದಾನಲ್ಲ ಬಾಕ್ಸಿಂಗ್, ಅದು ಅವ್ನು ಗೆಲ್ತಾನಂತ ನಂಗೆ ಅನಿಸ್ತೈತಿ. ನೋಡೋಣ. ಅವ್ನು ಲೈಫ್ ಒಳಗೆ ಫಸ್ಟ್ ಟೈಮ್ ಮಾಡಾನ. ಬಟ್ ಅಂದರೂ 22 ಮಿನಿಟ್ಸ್ ಕುಂತಾರ. ಇಬ್ಬರು ಹೊರಗೆ ಬಂದು ಫುಲ್ ನಡ್ಗತ್ತಾರ. ನನಗೂ ಒಂದ್ಸರಿ ಟ್ರೈ ಮಾಡ್ಬೇಕು ಅನ್ಸತ್ತೈತಿ. ನೋಡೋ ನಮ್ಮ ಮನೆ ಮೇಲೆನ ಟ್ರೈ ಮಾಡಿ ಅದನ್ನು ಯೂಟ್ಯೂಬ್ ಬ್ಲಾಗ್ ಮಾಡಿ ಹಾಕ್ತೀನಿ. ಈಗ 3 ಜನ ಬಂದಾರ. ಅವ್ರಿಗೆ ತಿನ್ನೋ ಟಾಸ್ಕ್ ಕೊಟ್ಟಾರ. ಏನೇನೋ ಇಷ್ಟು ತೊಗೊಂಡಿಟ್ಟಾರ ಟೇಬಲ್ ಮೇಲೆ. ಕೇಕ್, ಕಾರ್ನ್, ಆಮೇಲೆ ಬನಾನಾ ವಿತ್ ಚಾಕ್ಲೇಟ್ ಸಿರಪ್, ನೂಡಲ್ಸ್, ರೈಸ್ ಮಿಕ್ಸ್, 1 ಪ್ಲೇಟ್ ಫುಲ್. ಅದು ಮತ್ತು ಕೈ ಯೂಸ್ ಮಾಡ್ಲಾರ್ದೆ ತಿನ್ಬೇಕಂತವ್ರ. ನಾ ಇದ್ದಿದ್ರೆ ಒಂದು ವೇಳೆ ನನ್ನ ಸ್ಟ್ರಾಟಜಿ ಏನಿರ್ತಿತ್ತಂದ್ರೆ ಒಂದೊಂದೇ ಪ್ಲೇಟ್ ಫಸ್ಟ್ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೆ, ಯಾರು ಕಮ್ಮಿ ಐತಿ ಅದು.
ಕಮ್ಮಿ ಐತಿ ಅಲ್ಲ. ಮತ್ತು ನನ್ನ ತಲೆಯೊಳಗೂ ಬಂತು ಫಸ್ಟು ಒಂದು ಸ್ವಲ್ಪ ರೈಸ್ ತಿನ್ಬೇಕು, ಒಂದು ಸ್ವಲ್ಪ ಕೇಕ್ ತಿನ್ಬೇಕು, ಒಂದು ಸ್ವಲ್ಪ ರೈಸ್ ತಿನ್ಬೇಕು, ಕೇಕ್ ತಿನ್ಬೇಕು, ಹಂಗೆ ಎರಡೂ ಖಾಲಿ ಮಾಡ್ತಿದ್ದೆ. ಅವಾಗ ಒಂದೆಲ್ಲ ಏನಾರ ಟೈಮ್ ಔಟ್ ಆಗಿತ್ತಂದ್ರೆ ಯಾರ್ದು ಜಾಸ್ತಿ ಖಾಲಿ ಆಗೈತಿ ಅಂತ ನೋಡ್ತಿದ್ರು. ನಂದು ಅಟ್ಲೀಸ್ಟ್ ರೈಸ್ ಮತ್ತು ಕೇಕ್ ಖಾಲಿ ಆಗಿರ್ತಿತ್ತು. ನನಗೆ ಅನಿಸ್ತೈತಿ ಆ 3 ಜನ ಈಗ ಆ್ಯಡ್ ಬಂದಿತ್ತು, ನಂಗೆ ಇನ್ನೂ ಗೊತ್ತಿಲ್ಲ ಯಾರು ಜಾಸ್ತಿ ತಿಂದ ಯಾರು ಗೆದ್ದಾರ ಅಂತೇಳಿ. ಹುಡುಗ ಜಾಸ್ತಿ ತಿಂದಿರ್ಬೋದು, ಯಾಕಂದ್ರೆ ಅವ್ರು ಸ್ವಲ್ಪ ಕಂಪೇರ್ ಟು ಹುಡುಗಿರು ಜಾಸ್ತಿ ತಿಂತಾರೆ, ಆಮೇಲೆ ಸ್ವಲ್ಪ ಫಾಸ್ಟ್ ತಿಂತಾರೆ ಅಂತೇಳಿ ನೋಡೋಣಂತ. ಕರೆಗೂ ನಾ ಅಂದ್ಕೊಂಡಿದ್ದೆ ಹುಡುಗ ಜಾಸ್ತಿ ತಿಂತಾನ, ಅವ್ನು ಗೆಲ್ತಾನಂತೇಳಿ. ಬಟ್ ಫುಲ್ ಕ್ಲಿಯರ್ಲಿ ಹೇಳತ್ತಾರ ಅವ್ರು ಆರಾಮ್ಸೆ ಈಕಿ ಹುಡುಗಿ ಜಾಸ್ತಿ ತಿಂದಾಳಂತೇಳಿ. ನನ್ನ ಕಡೆ ನಂಬಕ್ಕಾಗತ್ತಿಲ್ಲ. ಮೇ ಬಿ ಇವ್ರಿಗೆ 4 ಮಂದಿ ಜಡ್ಜಸ್ ಅದಾರ, 4 ಮಂದಿ ಅಷ್ಟೇ ಸ್ಟಾರ್ ಕಂಟೆಸ್ಟೆಂಟ್ ಬೇಕನ್ನಿಸ್ತೈತಿ. ಇವಾಗ 5 ಮಂದಿ ಅದಾರ, ಅದ್ರೊಳಗೆ ಒಬ್ಬಾಕಿ ಏನೋ ಟೆಕ್ನಿಷಿಯನ್ ಅದಾಳಲ್ಲ, ಆಕಿಗೆ ಸೆಲೆಕ್ಟ್ ಮಾಡಿಲ್ಲ ಅವ್ರು. ಅಕ್ಕಿದು ಮತ್ತು ಆಕಿ ಇನ್ನೊಬ್ಬಾಕಿ ಹುಡುಗಿದ ಕುಮಾರಿ ಹುಡುಗಿ ಜೊತೆ ಏನೋ ಜಗಳ ನಡೆಯತೈತಿ. ಈಗ ನೋಡ್ಬೇಕು ನೆಕ್ಸ್ಟ್ ಯಾರು ಗೆಲ್ತಾರಂತ. ಬಟ್ ಶ್ರುತಿ ಚೂಸ್ ಮಾಡಿದ್ದ ರಾಜೀವ್ನ ಫಸ್ಟಿಗೆ ಬಂದಾಗ್ಲಿಂದ್ರೆ ಆರಾಮ್ಸೆ ಅಂದ್ರೆ ಫಸ್ಟ್ ಬಂದ್ಬಿಡ್ಲೇನ ಸ್ಟಾರ್ ಕಂಟೆಸ್ಟೆಂಟ್ ಆಗಿಲ್ಲ. ಈ ಉಳ್ಕಿದವ್ರಿಗೆ ಎಷ್ಟು ಟೆನ್ಷನ್ ಇರ್ತೈತಿ ಅಷ್ಟು ಟೆನ್ಷನ್ ಈಕಿಗೆ ಇರಲಿಲ್ಲ ಫಸ್ಟಿಗೆ ಬಂದಾಗ್ಲಿಂದ್ರೆ. ಸೊ ಅದು ಮುಖದೊಳಗೆ ಆರಾಮ್ಸೆ ಕಾಣತಿತ್ತ. ಒಂದು ಟಾಸ್ಕ್ ಈಗ ಅದು ಪುಗ್ಗ ಇಬ್ಬರಿಗೂ ಒಬ್ಬಾಕಿಗೆ ಬ್ಲೂ ಕಲರ್ ಒಬ್ಬಾಕಿಗೆ ಗುಲಾಬಿ ಕಲರ್ ಪುಗ್ಗ ಹಚ್ಚಿ ಕಳಿಸಿದ್ರು ಯಾರು ಫಸ್ಟ್ ಯಾರು ಜಾಸ್ತಿ ಹೊಡಿತಾರಂತೇಳಿ. ಏನು ಸ್ವಲ್ಪ ಸೀರಿಯಸ್ ಆಗಿ ಏನೋ ಸ್ಟ್ರಾಟಜಿ ಮಾಡ್ಕೊಂಡು ನಾ ಹೆಂಗೆ ಬಚಾವ್ ಮಾಡ್ಕೋಬೇಕಾ ಅದನ್ನೇನು ಯೋಚನೆ ಮಾಡಲಾರ್ದೆ ಸುಮ್ಮನೆ ಆಕಿ ಹೋಗಿ ಆಟ ಆಡಿದ್ಲು ಅನ್ನಿಸ್ತೈತಿ. ಆಕೆ ಆರಾಮ್ಸೆ ಗೆದ್ಲ. ಯಾರಾದ್ರೂ ಕುಮಾರಿ ಬಿಟ್ಟು ಇನ್ನೊಬ್ಬಾಕಿ ಇರ್ಲಲ್ಲ, ಆಕೆ ಆರಾಮ್ಸೆ ಗೆದ್ಲು. ನಾ ಅಂದ್ಕೊಂಡಿದ್ದೆ ಲೈಕ್ ಈಗ ಒಂದು ಚಾಲೆಂಜ್ ಕೊಟ್ಟಾರ, ಅವ್ರು 4 ಜನಕ್ಕೆ ಕರೆದಾರ. ಆಮೇಲೆ 4 ಜನಕ್ಕೂ ಹಿಂಗೆ ಕಟ್ಟಾರ. ಅವ್ರವ್ರದ್ದು ಕಲರ್ದು ಕಂಬಕ್ಕೆ ಅವ್ರು ಏನೋ ರಿಂಗ್ ಹಾಕ್ಬೇಕಂತ 3 ನಾ ಅಂದ್ಕೊಂಡಿದ್ದೆ ಲೈಕ್ ಹುಡುಗಿನೂ ಆರಾಮ್ಸೆ ಜಗ್ಬೋದು. ಬಟ್ 3 ಜನ ಹುಡುಗರು ಅವ್ರವ್ರದ್ದು ಇದು ಮಾಡ್ತಿರ್ತಾರೆ. ನಂಗೆ ಇದ್ರೊಳಗೆ ಶಾಕಿಂಗ್ ಅನ್ಸಿದ್ದು ಏನಂದ್ರೆ ಹುಡುಗಿ ಲಾಸ್ಟ್ ಬಂದಿಲ್ಲ, ಹುಡುಗಿ 3rd ಬಂದಾಳೆ, ಇನ್ನೊಬ್ಬನು ಲಾಸ್ಟ್ ಬಂದಾನ. ಅದೇನು ಬೇಕಂತ ಬಂದಾನು ಇಲ್ಲ ಏನಾಯ್ತು ಗೊತ್ತಿಲ್ಲ. ನಾ ಅಂದ್ಕೊಂಡಿದ್ದೆ ರಾಜೀವ್ ಇವನ್ಗೆ ಬಾಗಲಕೋಟೆ ಅವನ ಅದನಲ್ಲ, ಏನೋ ಅವನ ಹೆಸರು ಕಿರಣ್ ಶಾಸ್ತ್ರಿ ಗೋಲ್ಡ್ ಅವನಿಗೆ ತೊಗೋತಾನಂತೇಳಿ. ಬಟ್ ಅವನದೇನೋ ಸ್ಟ್ರಾಟಜಿ ಮಿಸ್ ಆಯಿತು ಏನಿದೆ. ಅವ್ನ ಸ್ಟ್ರಾಟಜಿ ಇತ್ತು ಶ್ರೇಯಸ್ಸಿಗೆ ತೊಗೊಂಡ. ಅವ್ನು ಶ್ರೇಯಸ್ 4th ಬಂದಾನ ಗೇಮ್ ಒಳಗೆ, ಹುಡುಗಿನ 3rd ಬಂದಾಳು, ಇವ ಲಾಸ್ಟಿಗೆ ಬಂದಾನ. ಶ್ರೇಯಸ್ಸಿಗೆ ಯಾಕೆ ತೊಗೊಂಡು ಅಂತ ಅರ್ಥ ಆಗಿಲ್ಲ ನಂಗೆ. ಈ 4 ಟೀಮ್ ಒಳಗೆ ಟೀಮ್ ಲೀಡರ್ಸ್ ಒಳಗೆ ನಾ ಯಾರಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ರಾಜೀವ್, ಬಿಕಾಸ್ ಹಿ ಈಸ್ ಫನ್ ಟು ವಾಚ್. ಮತ್ತೊಂದು ಪುಗ್ಗ ಹೊಡೆಯೋದು ಟಾಸ್ಕ್ ಬಂದೈತಿ. ಈಗ 4 ಜನ ಹುಡುಗಿಯರಿಗೆ ಕರೆದಾಗ ಅದ್ರೊಳಗೆ ಅವ್ರ 70 years old ಅಜ್ಜಿ ಆರ್ ಆಂಟಿ ಅವರು ಬಂದಾರ. ಯೋಗ ಮಾಡ್ತಾರಲ್ಲ. ಆಮೇಲೆ ಒಬ್ಬಾಕಿ ಫಸ್ಟ್ ಕಂಟೆಸ್ಟೆಂಟ್ ಬಂದಿದ್ಲು, ನಾನು ಇಂಪ್ರೆಸ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರೊಳಗೆ ಹೋಗಿದ್ಲು ಅಕ್ಕಿ. ಒಂದು ಸ್ನೇಹ ಗೌಡ. ಆಮೇಲೆ ಇನ್ನೊಬ್ಬಾಕಿಗೆ ಕನ್ನಡ ಒಳಗಿನ ಕಲರ್ಸಿಂದ ಹೆಸರೇ ಗೊತ್ತಿಲ್ಲ. ಕೆಂಪು ಅಂದರೆ ಏನು, ಬ್ಲ್ಯಾಕಿಗೆ ಏನು ಅಂತಾರಂತ ಕೇಳೋದಳ. ನೋಡೋಣಂತ ಯಾರು ಗೆಲ್ತಾರೆ. ಬಟ್ ನನಗೆ ಅನಿಸ್ತೈತಿ ಈಗಿನ್ನ ಗೊತ್ತಿಲ್ಲ, ಅದಿನ ಗೇಮ್ ನಡೆಯತೈತಿ. ನನಗೆ ಅನಿಸ್ತೈತಿ ಅದೇ ಅಂತ ಇಂಥ ಫಸ್ಟ್ ಕಂಟೆಸ್ಟೆಂಟ್ ಬಂದಿದ್ಲಲ್ಲ, ಏನೋ ಸ್ವಲ್ಪ ಆ ಸೈಡು ಮಂಗಳೂರು ಉಡುಪಿ ಸೈಡ್ ಗತೆ ಮಾತಾಡ್ತಾಳೆ, ಆಕಿ ಸ್ವಲ್ಪ ಶಾಣೆ ಅದಾಳ. ಅದು ಬಿಟ್ಟರೆ ಸ್ನೇಹ ಗೌಡ ಇವರಿಬ್ರೊಳಗೆ ಯಾರು ಗೆಲ್ಬೋದಂತ ನಂಗೆ ಅನಿಸ್ತೈತಿ. ನೈಸ್. ದೀಕ್ಷಾ ಗೆದ್ಲಿಗೆ 4 ಮಂದಿದ ಗೇಮ್ ಒಳಗೆ ಪುಗ್ಗ ಹೊಡೆಯೋದ್ರೊಳಗೆ ಅವ್ನು ಒಂದು ಕತೆ ಹೇಳ್ತಿರ್ತಾನೆ. ಅವ್ನ ಬಾಯ್ ಒಳಗೆ ಯಾವ ಕಲರ್ ಬರ್ತೈತಿ ಆ ಕಲರ್ ಪುಗ್ಗ ಡಮ್ ಅನ್ಸ್ಬೇಕು ಅವ್ರ. ಶಿ ವಾಸ್ ಕ್ವಿಕ್, ಫಾಸ್ಟ್ ಇದ್ಲು, ಕೇಳಿಸ್ಕೊಳತ್ತಿದ್ಲು ಕರೆಕ್ಟಾಗಿ. ಆಮೇಲೆ ಚೆನ್ನಾಗಿ ಆಟ ಆಡಿದ್ಲು. ನನಗೂ ಆಕಿ ಸ್ವಲ್ಪ ಚಲೋ ಅನಿಸಿದ್ಲು, ಚಂದ ಆಟ ಆಡಿದ್ಲು.